ನಮಸ್ಕಾರ. ಇವತ್ತು ನೆಲಗುಲಾಬಿ ಗಿಡಗಳನ್ನು ಕಟ್ಟಿಂಗ್ಗಳಿಂದ ಸುಲಭವಾಗಿ ಬೆಳೆಸುವುದು ಹೇಗಂತ ತೋರಿಸ್ತೇನೆ. ನಮ್ಮ ಕೈತೋಟದಲ್ಲಿ ಯಾವಾಗಲೂ ಹೂಗಳು ತುಂಬಿ ತುಳುಕುತ್ತಿದ್ದರೆ ನೋಡಲಿಕ್ಕೂ ಚೆಂದ. ಹಕ್ಕಿ, ಸಣ್ಣ ಸಣ್ಣ ಕೀಟಗಳು, ಜೇನ್ನೊಣ ಎಲ್ಲ ಇದರಿಂದ ಆಕರ್ಷಿತವಾಗುತ್ತವೆ. ಈ ಗಿಡ ಇದೆಯಲ್ಲ, ನೆಲಗುಲಾಬಿದು, ಇದು ತುಂಬ ಹೂವಾಗ್ತದೆ. ಬೇಸಿಗೆಯಲ್ಲಂತೂ ಇಡೀ ಪಾಟ್ ಹೂಗುಚ್ಛದ ಥರ ತೋರ್ತಾ ಇರ್ತದೆ, ಎಷ್ಟಪ್ಪ ಹೂವಾಗ್ತದೆ. ಇದು ಬೆಳೆಸೋದು ಅತಿ ಸುಲಭ. ಒಂದು ಸಣ್ಣ ಕಟ್ಟಿಂಗ್ ಇದ್ದರೂ ಸಾಕು. ಹೆಚ್ಚು ಮೇಂಟೆನೆನ್ಸು ಏನಿಲ್ಲ. ಆಗಾಗ ಒಂಚೂರು ಏನಾದರೂ ಒಂದು ಲಿಕ್ವಿಡ್ ಗೊಬ್ಬರ, ಸೆಗಣಿ ನೀರು ಹಾಕಿದರೆ ಆಯಿತು. ನೆಲದಲ್ಲಿ ನೆಟ್ಟರೆ ಪ್ರಾಬ್ಲಮ್ ಏನಂತ ಹೇಳಿದರೆ ಹುಲ್ಲು ಜಾಸ್ತಿ ಬೆಳೀತದೆ, ತೆಗಿಲಿಕ್ಕೆ ಕಷ್ಟ. ಆದ್ದರಿಂದ ಪಾಟಲ್ಲೇ ಬೆಳೆಸೋದು. ಇದೀಗ ಬೆಳೆಸಲಿಕ್ಕೆ ಅತಿ ದೊಡ್ಡ ಪಾಟ್ ಬೇಡ, ಚಿಕ್ಕ ಚಿಕ್ಕ ಪಾಟ್ಗಳೇ ಸಾಕು. ಅದರದ್ದು ಬೇರು ತುಂಬ ಆಳಕ್ಕೆ ಇಳಿಯುವುದಿಲ್ಲ. ನಾನು ಬುಡದಲ್ಲಿ ತೂತು ಮುಚ್ಚಲಿಕ್ಕೆ ಸಣ್ಣ ಸಣ್ಣ ಕಲ್ಲು ಇಟ್ಕೊಂಡು ಮೇಲೆ ಕೋಕೋ ಪೀಟ್ ಹಾಕಿದೆ. ಇದು ಸ್ವಲ್ಪ ಬೇವಿನ ಹಿಂಡಿ, ಆಮೇಲೆ ಸುಡುಮಣ್ಣನ್ನು ಸೇರಿಸ್ಕೊಳ್ತೇನೆ. ಸುಡುಮಣ್ಣು ಇಲ್ಲದಿದ್ದವರು ಬರೀ ಮಣ್ಣಿಗೆ ಕಂಪೋಸ್ಟ್ ಗೊಬ್ಬರನ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಆಯಿತು. ಈ ಥರ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಮಣ್ಣನ್ನು ರೆಡಿ ಮಾಡಿಕೊಳ್ಬೇಕು. ಆಮೇಲೆ ಕಟ್ಟಿಂಗನ್ನು ನೆಡಲಿಕ್ಕೆ ಒಂದೊಂದು ಸಣ್ಣ ಸಣ್ಣ ತೂತು ಮಾಡಿಕೊಳ್ಬೇಕು. ನೋಡಿ, ನಮ್ಮ ಗಾರ್ಡನಿಂಗ್ ಕೆಲಸದಲ್ಲಿ ಹಾಳಾದ ಪೆನ್ ಸಹ ಉಪಯೋಗ ಬರ್ತದೆ. ಸಣ್ಣ ತುಂಡಿದ್ರೆ ಸಾಕು, ಇಷ್ಟುದ್ದನೂ ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ತುಂಡು ಮಾಡಿ ಅದನ್ನು ನೆಟ್ಟರೆ ಆಯಿತು. ನಾನು ಬೇರೆ ಬೇರೆ ಕಲರನ್ನು ಒಂದೇ ಪಾಟೊಳಗೆ ನೆಡ್ತಾ ಇದ್ದೇನೆ. ಆಮೇಲೆ ಹೂವಾದಾಗ ನೋಡಲಿಕ್ಕೆ ಚೆಂದ ಇರ್ತವೆ. ಬೇಕಾದರೆ ಒಂದೊಂದೇ ಕಲರಿಂದು ಒಂದೊಂದು ಪಾಟಲ್ಲಿ ನೆಟ್ಕೊಳ್ಬೋದು. ಈ ಗಿಡಗಳನ್ನು ಈಗ ಆನ್ಲೈನಲ್ಲೂ ಸಿಗ್ತದೆ, ತರಿಸ್ಕೊಳ್ಬೋದು. ನರ್ಸರಿಯಲ್ಲೂ ಸಿಗ್ತದೆ. ಬೇಕಂದರೆ ಒಂದು ಸಲ ತಂದು ನೆಟ್ಕೊಂಡ್ರೆ ತುಂಬ ಗಿಡ ಮಾಡ್ಕೊಳ್ಬೋದು. ಸುಲಭವಾಗಿ ನಮ್ಮ ಗಾರ್ಡನಿನ ಚಂದವನ್ನು ಹೆಚ್ಚಿಸ್ಕೊಳ್ಬೋದು. ಸೈಡ್ ಬಾರ್ಡ್ರ್ ರೀತಿ ಹಾಕಿದರೆ ತುಂಬ ಚೆಂದ ಕಾಣ್ತದೆ. ಈ ರೀತಿ ಎಲ್ಲ ಗಿಡಗಳನ್ನು ನೆಟ್ಟು ಅದಕ್ಕೆ ಸ್ವಲ್ಪ ಕೈಯಲ್ಲಿ ಒತ್ತಬೇಕು. ನೆಟ್ಟಾದ್ರ ಮೇಲೆ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಬಿಸಿಲಲ್ಲಿ ಇಡಬೇಕು. ಹದವಾದ ಬಿಸಿಲು ಬರುವಲ್ಲಿ ಇಡಬೇಕು. ಚಿಗುರಿ ಬಂದ್ರ ಮೇಲೆ ಜೋರು ಬಿಸಿಲು ಬಂದರಲ್ಲಿ ಇಟ್ಟರೂ ಪರವಾಗಿಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಮಳೆ ಬೀಳೋ ಜಾಗದಲ್ಲಿ ಗಿಡಗಳ ಪಾಟ್ಗಳನ್ನು ಇಡಬೇಕು. ಆಮೇಲೆ ಮಳೆ ಕೈದಾದ್ರ ಮೇಲೆ ಒಂದು ಸಲ ರೀಪಾಟಿಂಗ್ ಮಾಡಿ ನೆಡಬೇಕು. ನೀವು ಮನೆಯಲ್ಲೆಲ್ಲ ಬೆಳೆಸಿ ಚೆಂದ ನೋಡಿ.